ನೋಡೋಣ. ಇಲ್ಲಿಯವರೆಗೆ ವಿಜ್ಞಾನದಲ್ಲಿ ನಾವು ಬಹಳಷ್ಟು ವಿಷಯಗಳ ಒಂದು ಪ್ರಾಕ್ಟೀಸ್ ಪೇಪರ್ಸ್ ಆಗಿರ್ಬೋದು, ಆಮೇಲೆ ಎಲ್ಲ ಪಾಠಗಳ ಒಂದು ರೌಂಡ್ ಆಗಿ ನಾವು ಏನು ಮಾಡಿದ್ದೀವಿ, ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಇದಾದ ನಂತರ ಇನ್ನೊಂದು ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹೊಸವರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡೋಣ. ಚಾಮರಾಜನಗರ ಜಿಲ್ಲೆಯವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವಿಜ್ಞಾನ ವಿಷಯದ ಬಹು ಆಯ್ಕೆ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 40 ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಸೌರಕೋಶದಲ್ಲಿ ಬಳಸ್ತಕ್ಕಂಥ ಧಾತು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ ಸಿಲಿಕಾನ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಸೌರಕೋಶದಲ್ಲಿ ಬಳಸ್ತಕ್ಕಂಥ ಧಾತು. ವಿದ್ಯುತ್ ಪ್ರವಾಹಕ್ಕೆ ಉಂಟು ಮಾಡ್ತಕ್ಕಂಥ ಅಡಚಣೆಗೆ ಏನಂತ ಕರೀತಾರೆ ಅಂತ ಹೇಳಿದ್ದಾರೆ. ಸೊ ವಿದ್ಯುತ್ ಪ್ರವಾಹಕ್ಕೆ ಉಂಟು ಮಾಡ್ತಕ್ಕಂಥ ಅಡಚಣೆಗೆ ರೋಧ ಅಂತ ಕರೀತಾರೆ. ಪ್ರಶ್ನೆ 3, ವಿದ್ಯುತ್ ಜನಕದ ಕಾರ್ಯ ಕೇಳಿದ್ದಾರೆ. ಸೊ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದೇ ಒಂದು ವಿದ್ಯುತ್ ಜನಕದ ಕಾರ್ಯ. ಮುಂದಿನ ಪ್ರಶ್ನೆ 4, ನಿಮ್ನ ಮಸೂರದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ನೇರ, ಚಿಕ್ಕದಾದ ಮತ್ತು ಮಿಥ್ಯ ಪ್ರತಿಬಿಂಬ ಬರುತ್ತೆ. ಯಾವ ಮಸೂರದಲ್ಲಿ? ನಿಮ್ನ ಮಸೂರದಲ್ಲಿ. ಪ್ರಶ್ನೆ 5, ವಿದ್ಯುತ್ ಆವೇಶಗಳನ್ನ ಅಳಿತಕ್ಕಂಥ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದ್ದಾರೆ. ಕೂಲಾಂಬ್ ಅಂತಕ್ಕಂಥದ್ದು ವಿದ್ಯುತ್ ಆವೇಶಗಳನ್ನ ಅಳಿತಕ್ಕಂಥ ಅಂತಾರಾಷ್ಟ್ರೀಯ ಏಕಮಾನ ಆಗಿದೆ. 6, ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸುತ್ತದೆ. ಪತನ ಬಿಂದುವಿನಲ್ಲಿ ಬೆಳಕಿನ ಕಿರಣ ಸಾಂದ್ರ ಮಾಧ್ಯಮವನ್ನು ಪ್ರವೇಶಿಸುವಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇದೆ, ಅದು ಲಂಬದಿಂದ ದೂರ ಹೋಗುತ್ತದೆ. ಪ್ರಶ್ನೆ 7, ಜೈವಿಕ ಅನಿಲದ ಮುಖ್ಯ ಘಟಕ ಏನು ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ಜೈವಿಕ ಅನಿಲದ ಮುಖ್ಯವಾದ ಘಟಕ ಬಂದ್ಬಿಟ್ಟು ಮೀಥೇನ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 8, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನು ಸೂಚಿಸುತ್ತೆ. ಸೊ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸೋದು ಏನಪ್ಪಾ ಅಂತಂದ್ರೆ ಕಾಂತಕ್ಷೇತ್ರದ ದಿಕ್ಕು. ಪ್ರಶ್ನೆ 9, ಒಂದು ಎಲೆಕ್ಟ್ರಿಕ್ ಬಲ್ಬ್ ಅನ್ನ 220 ವೋಲ್ಟ್ ಜನರೇಟರ್ಗೆ ಸಂಪರ್ಕವನ್ನ ಕೊಡಲಾಗಿದೆ. ಆ ಬಲ್ಬ್ ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಅನ್ನ ಹಾಯಿಸಿದ್ರೆ ಆ ಬಲ್ಬ್ ನ ಸಾಮರ್ಥ್ಯ ಎಷ್ಟಾಗತ್ತೆ ಅಂತ ಕೇಳಿದರೆ ಅದು 110 ವ್ಯಾಟ್ ನ ಬಲ್ಬ್ ನ ಸಾಮರ್ಥ್ಯ ಆಗ್ತದೆ. ಪ್ರಶ್ನೆ 10, ಈ ರೇಖಾಚಿತ್ರದಲ್ಲಿ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ನೋಡಬೇಕು. ಸೊ ಚಿತ್ರವನ್ನು ಗಮನಿಸಿದಾಗ ಗೊತ್ತಾಗುತ್ತೆ 2f2 ಗಿಂತ ದೂರ ಇದೆ, ಮಿಥ್ಯ ಇದೆ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ ಕಾಣ್ತೀವಿ. 11, ಓಮ್ನ ನಿಯಮ ಕೇಳಿದ್ದಾರೆ. ಸೊ ಓಮ್ನ ನಿಯಮ ಬಂದ್ಬಿಟ್ಟು P=IR ಸರಿ ಉತ್ತರ. 12, ಚಿತ್ರದಲ್ಲಿ R1 R2 ಮತ್ತು B1 B2 ಗಳು ಏನು ಅಂತ ಕೇಳಿದ್ದಾರೆ. ಸೊ ಚಿತ್ರದಲ್ಲಿ R1 R2 ಮತ್ತು B1 B2 ಗಳನ್ನು ನಾವೇನಂತ ಕರಿತೀವಿ? R1 R2 ಉಂಗುರಗಳಿದ್ದಾವೆ, B1 B2 ಕುಂಚಗಳಿದ್ದಾವೆ. ಪ್ರಶ್ನೆ 13, ವಿದ್ಯುತ್ ಮಂಡಲದಲ್ಲಿ ಅಮ್ಮಿಮೀಟರ್ ಅನ್ನ ಯಾವ ಕ್ರಮದಲ್ಲಿ ಜೋಡಿಸಿರ್ತಾರೆ. ಸೊ ವಿದ್ಯುತ್ ಮಂಡಲದಲ್ಲಿ ಅಮ್ಮಿಮೀಟರ್ ಅನ್ನ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. 14, ಒಂದು ಮಸೂರದ ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್ ಆದರೆ ಸಂಗಮ ದೂರ ಏನಾಗಿರುತ್ತೆ. ಆ ಸಂಗಮ ದೂರ 15 ಸೆಂಟಿಮೀಟರ್ ಆಗಿರುತ್ತೆ. 14C. 15, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳು ಚುಚ್ಚಿದಾಗ ಉರಿ ನೋವಿಗೆ ಕಾರಣವಾಗಿರ್ತಕ್ಕಂಥ ಆಮ್ಲ ಯಾವುದು. ಅದು ಮೆಥೆನೋಯಿಕ್ ಆಮ್ಲ ಅಂತಕ್ಕಂಥದ್ದು ರೈಟ್ ಆನ್ಸರ್. 16, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡತಕ್ಕಂಥ ಗುಣಕ್ಕೆ ಏನಂತ ಕರೀತಾರೆ. ಸರಿಯಾದ ಉತ್ತರ ಇತ್ತು ಕೆಟನೀಕರಣ ಅಂತ ಕರೀತಾರೆ. 17, ಮೆಂಡಲೀವ್ರವರ ಆವರ್ತಕ ಕೋಷ್ಟವು ಯಾವ ಆಧಾರದ ಮೇಲೆ ರೂಪುಗೊಂಡಿದೆ. ಸೊ ಮೆಂಡಲೀವ್ ಅವರ ಆವರ್ತಕ ಕೋಷ್ಟ ಅದು ಮುಖ್ಯವಾಗಿ ಪರಮಾಣು ಸಂಖ್ಯೆಯ ಮೇಲೆ ಅವಲಂಬನೆ ಆಗಿದೆ. 18, ಸೀತಾ ತಾನು ಹೊಸದಾಗಿ ಖರೀದಿಸಿದ ಬೆಳ್ಳಿ ಕಾಲು ಗೆಜ್ಜೆ ಮೇಲೆ ಕೆಲವು ದಿನಗಳ ಬಳಿಕ ಕಪ್ಪು ರಂಧ್ರವನ್ನು ಗಮನಿಸ್ತಾಳೆ. ಇದಕ್ಕೆ ಕಾರಣವಾದ ವಾತಾವರಣದ ಅನಿಲ ಯಾವುದು. ಸೊ ಮುಖ್ಯವಾಗಿ ಸಲ್ಫರ್ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. 18, ಕೆಳಗಿನ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದನ್ನು ಹೊಂದಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಸರಿ ಉತ್ತರ ಸಿಗುತ್ತೆ, ಅಯಾನಿಕ್ ಸಂಯುಕ್ತಗಳು ಹೆಚ್ಚು ಕರಗುವ ಬಿಂದುವನ್ನು ಹೊಂದಿದ್ದಾವೆ. ಪ್ರಶ್ನೆ 20, ಅಲ್ಕೈನ್ಗಳ ಸಾಮಾನ್ಯ ಸೂತ್ರ ಏನು. CnH2n-2 ಅಂತಕ್ಕಂಥದ್ದು ಅಲ್ಕೈನ್ಗಳ ಸಾಮಾನ್ಯ ಸೂತ್ರ. 21, 1 ಗ್ರಾಮ್ ಚಿನ್ನದಿಂದ 2 ಕಿಲೋಮೀಟರ್ ಉದ್ದದ ತಂತಿಯನ್ನು ತಯಾರಿಸಬಹುದು. ಇಲ್ಲಿ ಪ್ರದರ್ಶಿಸಲ್ಪಡ್ತಕ್ಕಂಥ ಲೋಹದ ಗುಣಕ್ಕೆ ಏನಂತ ಕರೀತಾರೆ ಅಂತಿದೆ, ಅದನ್ನ ಪುಟ್ಯತೆ ಅಂತ ಕರೀತಾರೆ. 22,
ಎಕ್ಸ್ ಎಂಬ ಧಾತುವಿನಲ್ಲಿ 2 ಕವಚಗಳಿದ್ದು ಮೆಗ್ನೀಸಿಯಂನೊಡನೆ ವರ್ತಿಸಿ Mgx ಎಂಬ ಸಂಯುಕ್ತ ಉಂಟು ಮಾಡಿದರೆ ಆ ಧಾತುವಿಗೆ ಏನಂತ ಕರೀತಾರೆ? ಆ ಧಾತುವನ್ನ ಕ್ಲೋರಿನ್ ಆಗಿರುತ್ತೆ. 23 PQRS 4 ಆಮ್ಲಗಳ pH ಕ್ರಮವಾಗಿ 2, 5, 3 ಮತ್ತು 6. ಹಾಗಾದ್ರೆ ಇವುಗಳಲ್ಲಿ ಯಾವುದು ಪ್ರಬಲ ಆಮ್ಲ ಅಂತ ಕೇಳಿದ್ದಾರೆ. Q ಅಂತಕ್ಕಂಥದ್ದು ಪ್ರಬಲ ಆಮ್ಲ ಆಗಿದೆ. 24 CH3C2Br ಅನುಸೂತ್ರ ಹೊಂದಿರತಕ್ಕಂಥ ಸಾವಯವ ಸಂಯುಕ್ತದ ಹೆಸರು ಏನು? ಅದು ಬ್ರೋಮೋ ಈಥೇನ್ ಆಗಿರುತ್ತೆ. CH3CH2Br. 25 ಬ್ಯೂಟೆನಾಲ್ 4 ಕಾರ್ಬನ್ ಪರಮಾಣು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿ ಯಾವ ಕ್ರಿಯಾ ಗುಂಪು ಹೊಂದಿದೆ? ಬ್ಯೂಟೆನಾಲ್ 4. ಸೊ 25ರ ಸರಿಯಾದ ಉತ್ತರ ಇತ್ತು ಆಪ್ಷನ್ ಸಿ, ಕೀಟೋನ್ ಅಂತಕ್ಕಂಥದ್ದು. 26 ಸೀಸ ಮತ್ತು ತವರದ ಘಟಕವನ್ನು ಹೊಂದಿರತಕ್ಕಂಥ ಮಿಶ್ರ ಲೋಹ ಯಾವುದು? ಅದು ಬೆಸುಗೆ ಲೋಹ ಸೀಸ ಮತ್ತು ತವರ ಘಟಕಗಳನ್ನು ಹೊಂದಿದೆ. 27 ನರ ಅಂಗಾಂಶದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಕ್ಕೆ ಏನಂತ ಕರೀತಾರೆ? ಅದನ್ನ ನ್ಯೂರಾನ್ ಅಂತ ಕರೀತಾರೆ. 28 ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುವ ಚೀಲದಂತ ರಚನೆಯಲ್ಲಿ ಕಂಡುಬರುವುದಕ್ಕೆ ಕಾರಣ ವೀರ್ಯಾಣುಗಳ ಉತ್ಪಾದನೆಗೆ ಅಂತ ಕೇಳಿದರೆ. ಸೊ 28 ಆಪ್ಷನ್ ಎ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 29 69 ತಂದೆಯಿಂದ ಪಡೆದ ಈ ವರ್ಣತಂತು ಮನುಷ್ಯರಲ್ಲಿ ಮಗುವಿನ ಲಿಂಗವನ್ನು ಗುರುತಿಸುತ್ತದೆ ಅಂತ ಕೇಳಿದ್ದಾರೆ. ಸೊ 29ರ ಸರಿ ಉತ್ತರ ವೈ ಅಂತಕ್ಕಂಥ ವರ್ಣತಂತು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತೆ, ತಂದೆಯಿಂದ ಪಡೆದಿರ್ತಕ್ಕಂಥದ್ದು. 30 ಓಝೋನ್ ಪದರದ ನಾಶಕ್ಕೆ ಕಾರಣವಾಗಿರ್ತಕ್ಕಂಥ ವಸ್ತು ಕೇಳಿದ್ದಾರೆ. ಅದನ್ನ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರೀತಾರೆ. CFC ಇಸ್ ದ ರೈಟ್ ಆನ್ಸರ್. 31 ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಯಾವುವು? ಅರಣ್ಯಗಳನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣಗಳು ಅಂತ ಕರಿತೀವಿ. 32 ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಕೊಂಡೊಯ್ಯತಕ್ಕಂಥ ರಕ್ತನಾಳಗಳಿಗೆ ಏನಂತ ಕರೀತಾರೆ? ಸೊ 32 ಅಪಧಮನಿ ಅಂತ ಕರೀತಾರೆ. ಸರಿ ಉತ್ತರ. 33 ಕೆಳಗಿನವುಗಳಲ್ಲಿ ಯಾವ ರಚನೆಯು ಗರ್ಭಕೋಶದಿಂದ ಬೆಳೀತಕ್ಕಂಥ ಭ್ರೂಣವನ್ನ ತಾಯಿಯ ರಕ್ತದೊಂದಿಗೆ ಸಂಪರ್ಕವನ್ನು ಹೊಂದಿಸ್ತದೆ? ಸರಿ ಉತ್ತರ ಸಿ, ಪ್ಲಾಸೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 34 ಕಾರ್ಯಾನುರೂಪಿ ಅಂಗಗಳು ಯಾವುವು ಅಥವಾ ಕಾರ್ಯಾನುರೂಪಿಗಳ ಅಂಗಗಳ ಡೆಫಿನೇಷನ್ ಕೇಳಿದ್ದಾರೆ. ಏನಪ್ಪ ಅಂದ್ರೆ ವಿಭಿನ್ನ ರಚನೆ, ಒಂದೇ ರೀತಿಯ ಕಾರ್ಯ, ಇವುಗಳಿಗೆ ಏನಂತ ಕರೀತಾರೆ? ಕಾರ್ಯಾನುರೂಪಿ ಅಂಗಗಳು ಅಂತ ಕರೀತಾರೆ. 35 ಕೆಳಗೆ ಕೊಟ್ಟಿರುವ ನೆಫ್ರಾನ್ ಚಿತ್ರದಲ್ಲಿ ಎ ಅನ್ನ ಗುರುತಿಸ್ತಕ್ಕಂಥ ಭಾಗವನ್ನು ಕೇಳಿದ್ದಾರೆ. ಅದು ಇತ್ತು. 35ರ ಸರಿ ಉತ್ತರ ಸಿ, ಸಂಗ್ರಾಹಕ ನಾಳ. 36 ಜಲ ಕೊಯ್ಲು ವಿಧಾನದಿಂದ ಏನಾಗತ್ತೆ ಅಂತ ಕೇಳಿದ್ದಾರೆ. ಸೊ 36 ಜಲ ಕೊಯ್ಲು ವಿಧಾನದಿಂದ ಅಂತರ್ಜಲ ಮರುಭರ್ತಿಯನ್ನ ಮಾಡಬಹುದು. 37 ಹೂವಿನ ಗಂಡು ಲಿಂಗಾಣುಗಳನ್ನು ಹೊಂದಿರತಕ್ಕಂಥ ಭಾಗ ಕೇಳಿದ್ದಾರೆ. ಪರಾಗಕೋಶಗಳು ಹೂವಿನಲ್ಲಿ ಗಂಡು ಲಿಂಗಾಣುಗಳನ್ನು ಹೊಂದಿವೆ. 38 ವ್ಯಕ್ತಿಯೊಬ್ಬನಿಗೆ ಗಾಯ ಮಾಯದೇ ಇರುವಂತಹ ಸಮಸ್ಯೆ ಉಂಟಾಗುವಷ್ಟು ರಕ್ತದಲ್ಲಿ ಸಕ್ಕರೆಯ ವ್ಯತ್ಯಯವಾಗಿದೆ. ಇದಕ್ಕೆ ಕಾರಣವಾದ ಹಾರ್ಮೋನ್ ಅನ್ನು ಸ್ರವಿಸುವ ಗ್ರಂಥಿ ಕೇಳಿದ್ದಾರೆ. ಅದು ಸಿ, ಮೇದೋಜೀರಕಾಂಗ. ಮೆಂಡಲ್ನ ಪ್ರಯೋಗದ F2 ಪೀಳಿಗೆಯಲ್ಲಿ ಏಕತಳೀಕರಣದ ಅನುಪಾತ ಕೇಳಿದ್ದಾರೆ. 3:1 ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನೀವು ನಮ್ಮ 2 ಯೂಟ್ಯೂಬ್ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಇದರಿಂದ ಬಹಳಷ್ಟು ವಿಡಿಯೋಗಳು ಇದಾವೆ. SSLCಗಂತಲೂ ಕೂಡ ನಾವು ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋಗಳನ್ನೇ ಕೊಡ್ತಾ ಇದ್ದೀವಿ. ನಮ್ಮೆಲ್ಲ ವಿಡಿಯೋಗಳು ನಿಮ್ಮ ಅಧ್ಯಯನದಲ್ಲಿ, ನಿಮ್ಮ ಸ್ಟಡಿಯಲ್ಲಿ ಬಹಳಷ್ಟು ಬೆನಿಫಿಟ್ ಆಗ್ತವೆ ಅಂತಕ್ಕಂಥದ್ದು ನಂಬಿಕೆ ನಮ್ಮದಿದೆ. ಸೊ ಹೋಪ್ ವಿಡಿಯೋ ನೋಡಿದ ಕೂಡಲೇ ಒಂದು ಲೈಕನ್ನು ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಎಲ್ಲ ಪಾಠಗಳ MCQಗಳಿರ್ತವೆ, ನೋಡಿ ಸಮಯವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಪರೀಕ್ಷಾ ದೃಷ್ಟಿಯಿಂದ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನ ನಾವು ಕವರನ್ನು ಮಾಡಿದ್ದೀವಿ. ಏನು ಮಂಡಳಿಯಿಂದ ಈ ವರ್ಷ ನಿಮಗೆ ಪ್ಯಾಟರ್ನಲ್ಲಿ ಕೇಳ್ತಾ ಇದ್ದಾರಲ್ಲ MCQs, ಅವೆಲ್ಲವುಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಸೊ ಹೋಪ್ ಇದರಿಂದ ನಿಮ್ಮ ಸ್ಟಡಿಗೆ ಬಹಳಷ್ಟು ಯೂಸ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮದು. ರಕ್ತ ಪರಿಚಲನೆ, ಉಸಿರಾಟದ ಗತಿಯನ್ನು ಹೆಚ್ಚಿಸಿ ಪರಿಸ್ಥಿತಿಗೆ ದೇಹವನ್ನು ಸಿದ್ಧಗೊಳಿಸ್ತಕ್ಕಂಥ ಹಾರ್ಮೋನು ಯಾವುದು ಅಂತ ಕೇಳಿದ್ದಾರೆ. ಅದು ಅಡ್ರಿನಲಿನ್ ಹಾರ್ಮೋನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಚಾಮರಾಜನಗರ ಜಿಲ್ಲೆಯ ಒಂದು 4th ಕ್ವಶನ್ ಪೇಪರ್ನ ಸೊಲ್ಯೂಷನ್ಸ್ಗಳು. ಇನ್ನೊಂದು ಕ್ವಶನ್ ಪೇಪರಲ್ಲಿ ಇದೇನಾಗ್ತದಪ್ಪ ಅಂದ್ರೆ ಮುಗಿಸ್ತೀವಿ. ಥ್ಯಾಂಕ್ ಯು.